ಅಂಜಲಿ ಅಂಜಲಿ ಅಂಜಲಿ. ಅದಕ್ಕೆ ಒಂದು ಷರತ್ತಿದೆ. ಅದೇನು ಅಂದರೆ ಇವರಿಬ್ಬರಲ್ಲಿ ಯಾರು ತಾಯಿ ಆಗ್ತಾರೋ ಅವರಿಗೆ ನನ್ನ ಒಡವೆನೆಲ್ಲ ಕೊಟ್ಬಿಡ್ತೀನಿ. ಮೈ ಗಾಡ್ ಅಮ್ಮ ಅಮ್ಮ ಅಲ್ಲೋಡಮ್ಮ ಅಲ್ಲೋಡು ನೋಟಿನ ಕಟ್ಟೆಲ್ಲ ನೀರಲ್ಲಿ ಬಿದ್ದಿದೆ. ಅಯ್ಯೋ ದೇವ್ರೇ ಇದೆಲ್ಲ ನಮ್ಮ ರೂಮಲ್ಲಿ ಇದ್ದಲ್ವೇನೆ ಇಲ್ಲಿಗೆ ಹೇಗೆ ಬಂತು ಗೊತ್ತಿಲ್ಲ. ಯಾರೇ ನೀರಿಗೆ ಹಾಕಿದ್ದು? ಅಯ್ಯೋ 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 ಎಲ್ಲ ಹಾಳಾಗೋಯ್ತಲೆ. ಅಯ್ಯಯ್ಯೋ ಇದು ಅಜ್ಜಿ ದುಡ್ಡಂತೆ ನಾನೇ ಹಾಳು ಮಾಡ್ಬಿಟ್ನಲ್ಲಪ್ಪ. ಅಮ್ಮಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಂತಾಳೆ. ಏನ್ ಮಾಡೋದೀಗ? ಹಾ ಐಡಿಯಾ. ನೋಡ್ಕೊಳ್ಳೆ ನಿಮ್ಗೆ ಸ್ನಾನ ಮಾಡಿಸಿದ ತಪ್ಪಾಯ್ತು. ಪ್ಲೀಸ್ ನೀನ್ ಮತ್ತೆ ಅಜ್ಜಿ ರೂಮಿಗೆ ಹೋಗ್ಬಿಡಿ ಪ್ಲೀಸ್. ನೋಟ್ನ ಅಜ್ಜಿ ನಿಮ್ಗೆ ಹೋಗಂಗ್ ಮಾಡಿದ್ದು ನಾನೇ. ಅದು ನಿಮ್ಗೆ ಯಾರ ಕೈಗೂ ಸಿಗಲ್ಲ ಗೊತ್ತಾ? ನೋಟ್ಗಳೆಲ್ಲ ಅಜ್ಜಿ ಹೋಯ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ಏನಾಯ್ತಮ್ಮ ನಿಂಗೆ? ಅಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಅತ್ತೆ ಮಾವ ಶಾಕಲ್ಲೆಲ್ಲ ಹೋಗ್ತಿದ್ದಾರೆ. ಹೋಗ್ತಾಡಿರಿ. ದೇವ್ರೆ ರೀ ನಿಂತ್ಕೊಳ್ರಿ. ಅಣ್ಣ ಅಮ್ಮ ಎದ್ದೇಳಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ 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 ಏನಾಯ್ತಮ್ಮ ನಿಂಗೆ? ಎದ್ದೇಳಮ್ಮ. ಎದ್ದೇಳಮ್ಮ. ಅಮ್ಮ ಅಣ್ಣ ನೋಡೋಣ. ಅಮ್ಮ ಅಮ್ಮ ಎಚ್ಚರ ಮಾಡ್ಕೊಳ್ಳಮ್ಮ. ಎದ್ದೇಳಮ್ಮ. ಏನಾಯ್ತು? ಎದ್ದೇಳಮ್ಮ. ಅಮ್ಮ ಎದ್ದೇಳಮ್ಮ. ಯಾರು? ಅದೇ ಯಶೋಧ, ಯಾಕಮ್ಮ ನನ್ನ ಕಾಲು ಹಿಡಿತಾ ಇದೀಯಾ? ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವತ್ತೂ ಇದೆ. ಎದ್ದೇಳಮ್ಮ, ಎದ್ದೇಳು. ಅಜ್ಜಿ ನನ್ನಿಂದ ಅಮ್ಮಂಗೆ ಬೇಜಾರಾಗಿರ್ಬೇಕು ಅನ್ಸುತ್ತೆ. ಯಶೋಧ ಅಳ್ತಿದೀಯಾ? ಯಾಕಮ್ಮ ಯಶೋಧ? ಎದಳು, ಹೇಳು ಹೇಳು ಹೇಳು. ಅಯ್ಯೋ ಯಾಕಮ್ಮ ಯಶೋಧ? ಯಾಕೆ ಅಳ್ತಿದೀಯಾ? ಏನಾಯ್ತು? ಯಾರಾದ್ರೂ ಏನಾದ್ರು ಅಂದ್ರ? ಯಾರಾದ್ರೂ ಏನಾದ್ರೂ ಅಂದಿದ್ರು ಪರವಾಗಿಲ್ಲ, ಆದ್ರೆ ನೀವ್ ಹೀಗೆ ಮಾಡ್ಬಿಟ್ರಲ್ಲ ಅಜ್ಜಿ. ಏನ್ ಹೇಳ್ತಿದೀಯಾ? ಸ್ವಲ್ಪ ಗಟ್ಟಿಯಾಗಿ ಹೇಳು. ಅಜ್ಜಿ ನೀವು ಹೀಗೆ ಮಾಡ್ಬೋದಾ ಅಂತ ಅಮ್ಮ ಕೇಳ್ತಿದ್ದಾಳೆ. ಅಯ್ಯೋ ನಾನೇನಮ್ಮ ಮಾಡಿದೆ? ಅಜ್ಜಿ ನಿಮ್ಮ ಒಡವೆಗಳನ್ನ ನೀವು ಯಾರಿಗೆ ಬೇಕಾದರೂ ಕೊಡಿ, ಅದ್ರ ಮೇಲೆ ನನಗೆ ಯಾವ ಪ್ರೀತಿನೂ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಸೇವೆ ಮಾಡ್ತಾ ಇಲ್ಲ.
ಅದು ನನಗೆ ಗೊತ್ತಮ್ಮ. ನಿನ್ನ ಬಗ್ಗೆ ಹಾಗೆಲ್ಲ ಹೇಳಿದರೆ ಆ ದೇವ್ರ ಮೆಚ್ಚುತ್ತಾನ? ಮತ್ಯಾಕಜ್ಜಿ ಎಲ್ರ ಮುಂದೆ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ರಿ? ಮೊದಲು ಮಗು ಆದವ್ರಿಗೆ ನನ್ನ ಒಡವೆಗಳನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ಮಗು ಆಗೋದು ಕಷ್ಟ ಅಂತ ನಿಮಗೆ ಗೊತ್ತಿಲ್ವಾ? ನನ್ನ ನೋವು ಸಂಕಟ ನಿಮಗೆ ಗೊತ್ತಿಲ್ವಾ ಅಜ್ಜಿ? ಈಗಲೇ ಏನಾದ್ರೂ ಒಂದು ನೆಪ ಇಟ್ಕೊಂಡು ನನ್ನನ್ನ ಬಂಜೆ ಮಕ್ಳಿಲ್ದಿರೋರು ಅಂತ ಆಡ್ಕೊಂಡು ನಗ್ತಾರೆ. ಈಗ ಮತ್ತೆ ನೀವು ಅಂತವ್ರ ಬಾಯಿಗೆ ನನ್ನನ್ನು ಆಹಾರ ಮಾಡಿಬಿಟ್ರಲ್ಲ, ಅದ್ರ ಬದಲು ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತಾ ಇದ್ದೆ. ಅಯ್ಯೋ, ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ? ನೀನು 100 ಕಾಲ ನಗ್ನಗ್ತಾ ಚೆನ್ನಾಗಿ ಮಾಡ್ಬೇಕಮ್ಮ. ಪ್ರತಿ ಕ್ಷಣ ಅವಮಾನ ಮಾಡಿಸ್ಕೊಂಡು ಚೀತು ಅಂತ ಹೇಗ್ ಬಾಳ್ಲಿ ಅಜ್ಜಿ? ಅವ್ರ ಜೊತೆ ನೀವು ಸೇರ್ಕೊಂಡ್ಬಿಟ್ರಲ್ಲ. ಇಲ್ಲಮ್ಮ, ನನ್ನನ್ನು ಅಷ್ಟು ಕೆಟ್ಟೋಳು ಅಂತ ಅನ್ಕೋಬೇಡ. ಎಲ್ಲರಿಗೆ ನಾನು ನಿನ್ನನ್ನು ಹೀಯಾಳಿಸಿದ್ದು ನಿಜ. ಆದರೆ ಮೂಗೆತ್ತಿನ ಹಾಗೆ ನೀನು ಎಲ್ಲರಿಗೂ ತಲೆ ತಗ್ಗಿಸ್ಬೇಕು ಅಂತ ಅಲ್ಲ. ನೀನು ಆಗೋಲ್ಲ ಅಂತ ಧೈರ್ಯವಾಗಿ ಹೇಳಬೇಕು, ತಲೆ ಎತ್ತಿ ನಿಲ್ಲಬೇಕು, ಗಟ್ಟಿ ಆಗಬೇಕು ಅಂತ ಹೇಳಿದ್ದು. ನೀನು ಎಲ್ಲಾರ್ಗೂ ಹುಷಾರ್ ಹೇಳ್ಬೇಕು ಅಂತ ಅಜ್ಜಾಗ್ ಹೇಳಿದ್ದು. ನೋಡು, ಆ ಪುಟ್ಟ ಹುಡುಗಿಗಿರೋ ಧೈರ್ಯನೂ ನಿನಗಿಲ್ಲ. ಅಂಜಲಿ ನೀನು ಧೈರ್ಯ ಬರೋ ಹಾಗೆ ಮಾಡು ಅಂದ್ಲು, ಅದಕ್ಕೆ ಹಾಗೆ ಮಾಡಿದೆ. ನೀನೇನು ಹೇಳಲೇ ಇಲ್ವಲ್ಲ. ಏನ್ ಹೇಳಿ, ಹೇಗೆ ಹೇಳಿ ಅಜ್ಜಿ? ಹೇಳೋ ಯಾವ ಹಕ್ಕು ನನಗುಳಿದಿದೆ? ನಾನ್ ತಾಯಿ ಆಗೋದು ಕನಸಿನ ಮಾತು ಅಂತ ಎಲ್ರಿಗೂ ಗೊತ್ತಿದೆ. ಅಮ್ಮ ಅಂತ ಕರೆಯೋ ಒಂದು ಮಗುನು ಉಳಿದಿಲ್ವಲ್ಲ. ಅಮ್ಮ, ಯಾಕಮ್ಮ ಹೇಳ್ತೀಯ? ನನ್ನಿಲ್ವಾ ಅಮ್ಮ? ನನ್ನ ಮಗಳು ಅನ್ಕೊಳಮ್ಮ. ಆ ಮಗುಗೆ ನಿನ್ನನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಮಮತೆ. ಅದು ನೀನು ಯಾವಾಗಲೂ ನನ್ನತ್ತಾ ಇರಬೇಕು ಅಂತ ಇಷ್ಟಪಡುತ್ತೆ. ನಿನ್ನ ಯಾರಾದರೂ ಬೈದರೆ ಅದು ಕಣ್ಣೀರು ಹಾಕುತ್ತೆ. ಅದು ಎಲ್ಲರಿಗೂ ನೀನು ತಲೆ ಎತ್ತಿ ಓಡಾಡಬೇಕು ಅಂತ ಹಂಬಲಿಸುತ್ತೆ. ಅದು ನಿನ್ನ ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಯಶೋದ. ಅಂಜಲಿ, ಅಂಜಲಿ, ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದ್ಯಾ? ಅಮ್ಮ, ಅಮ್ಮ ಕಣ್ಬಿಡಮ್ಮ, ಎಚ್ಚರಾಗಮ್ಮ. ಅಮ್ಮ, ಅಮ್ಮನಿಗೆ ದೊಡ್ಡ ಶಾಕ್ ಆಗಿದೆ ಅನ್ಸುತ್ತೆ. ನಿಂತ್ಕೋ. ನಿನ್ನಿಂದ ಯಾವ ಸಹಾಯ ನಮಗ್ ಬೇಕಾಗಿಲ್ಲ. ಬಾಯಿಗೆ ನೀರ್ ಬಿಡೋಂತ ಸ್ಥಿತಿ ನಮ್ಮಮ್ಮನ್ಗೇನು ಬಂದಿಲ್ಲ. ಕೊಡಿಲಿ. ಅಮ್ಮ, 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 ಅಮ್ಮ ಎದ್ದೇಳಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ, ಅಮ್ಮ, ನನ್ಗೇನೇ ಆಯ್ತು? ನಾನು ಯಾಕೆ ಇಲ್ಲಿದ್ದೀನಿ? ಏನಾಯ್ತು ನನಗೆ? ಅಮ್ಮ ಗಾಬರಿ ಆಗ್ಬೇಡ, ನಿಮ್ಗೇನು ಆಗಿಲ್ಲ. ಬಾ ರೂಮ್ಗೆ ಹೋಗೋಣ. ಎದ್ದೇಳಮ್ಮ. ಎದ್ದೇಳಮ್ಮ, ಹುಷಾರಮ್ಮ. ಹುಷಾರು. ಮುಟ್ಬೇಡ ಅಂತ ಹೇಳಿದ್ನಲ್ಲ. ನಿನ್ನಿಂದ ಯಾವ ಸಹಾಯ ಬೇಕಾಗಿಲ್ಲ ನಮಗೆ. ಹೊರಗಡೆ ಸಹಾಯ ಮಾಡೋತ್ರ ನಾಟಕ ಮಾಡೋದು, ಒಳಗಡೆ ಕುದ್ಕೆ ಕೊಯ್ಯೋದು. ನಿನ್ನಿಂದ ಯಾವ ಅವಶ್ಯಕತೆ ನಮಗಿಲ್ಲ. ನಿನ್ನ ಕೆಲಸ ನೀನು ನೋಡ್ಕೋ, ಹೋಗು.
ಬಾಮ್ಮ ಬಾಮ ನೀನು ನನ್ನ ಕೈ ಹಿಡ್ಕೊ ಬಾಮ್ಮ. ಬಾಮ ಅಮ್ಮ ಹುಷಾರು. ನಿಧಾನಮ್ಮ ನಿಧಾನ. ಏ ರಾಗಿಣಿ, ನಾವು ಈ ಮನೆಯಲ್ಲಿ ಇರೋದು ಬೇಡ ಕಡೆ, ಆದಷ್ಟು ಬೇಗ ಬೇರೆ ಯಾವುದಾದ್ರೂ ಮನೆ ನೋಡ್ಕೊಂಡು ಹೊರಟೋಗೋಣ. ಅಮ್ಮ ಏನು ಹೇಳ್ತಾ ಇದ್ದೀಯ? ಇಷ್ಟು ಅನುಕೂಲವಾಗಿರೋ ಮನೇನ ಬಿಟ್ಟು ಹೋಗೋದಾ? ಅನುಕೂಲವಾಗಿದೆ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ? ಚಿನ್ನ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗುತ್ತಾ? ಈ ಮನೆಯಲ್ಲಿ ಯಾವುದೋ ದುಷ್ಟಶಕ್ತಿ ಇದೆ ಕಣೆ. ನೀನೇ ನೋಡ್ದ್ಯಲ್ಲ, ನೀರಿಂದ ನೋಡ್ಕೊಂಡು ಹೇಗೆ ಹಾರ್ಕೊಂಡು ಹೋಯ್ತು ಅಂತ. ಅಬ್ಬಬ್ಬಾ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಮೈ ಎಲ್ಲ ಜುಮ್ಮನತ್ತೆ ಕಣೆ. ಇಷ್ಟೆಲ್ಲ ನನ್ನ ಕಣ್ಣಾರೆ ನೋಡಿದ್ಮೇಲೂ ಇನ್ನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ ಕಣೆ. ಅಬ್ಬ, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಈಗಲೇ ಭಯ ಶುರುವಾಗಿದೆ ನನಗೆ. ಆ ಭೂತ ನಿಜವಾಗ್ಲೂ ನನಗೆ ಸವಾಲು ಹಾಕ್ತಾ ಇದೆ. ಅದು ಈ ಮನೆಯಲ್ಲಿರೋದು ಮೊದಲೇ ಗೊತ್ತಿತ್ತು ಅಂದರೆ ಅಮ್ಮ ಇನ್ನೂ ಹೆದರು ಬಿಡ್ತಾಳೆ. ಆದಷ್ಟು ಬೇಗ ಅದನ್ನು ಇಲ್ಲಿಂದ ಓಡಿಸೋಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿವರೆಗೂ ಅಮ್ಮನ್ನ ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಇನ್ನೂ ಏನೇ ಯೋಚನೆ ಮಾಡ್ತಿದ್ಯಾ ರಾಗಿಣಿ? ಆದಷ್ಟು ಬೇಗ ಯಾವುದಾದ್ರೂ ಬೇರೆ ಮನೆ ನೋಡೆ. ಕೋಟಿ ಕೋಟಿ ದುಡ್ಡು, ಆ ಮುದುಕಿ ಒಡವೆನೆಲ್ಲ ನನ್ನ ಮುಂದೆ ಸುರಿದ್ರು ನಾನಂತೂ ಈ ಭೂತ್ ಬಂಗ್ಲದಲ್ಲಿ ಇರೋದಿಲ್ಲ. ಅಮ್ಮ, ಮೊದಲೇ ನನ್ನ ತಲೆ ಕೆಟ್ಟು ಔಟ್ ಆಫ್ ಆರ್ಡರ್ ಆಗ್ತಿದೆ. ನೀನು ಪದೇ ಪದೇ ಭೂತ ಭೂತ ಅಂತೇಳಿ ನನ್ನ ತಲೆ ತಿನ್ಬೇಡ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನೀನು ಆ ಜುಜ್ಬಿ ಕಟ್ಗೆ ಹೆದರ್ಕೊಂಡು ಕಣ್ಕಂಡು ಬಿಡ್ತಾ ಇದೆಯಾ? ಏನೇ ಹೇಳ್ತಿದ್ಯಾ ನೀನು? ಆ ನೋಟಿನ ಕಂತೆಗಳು ಹಾರು ಹೋಗಿದ್ದು ಸುಳ್ಳ? ಸುಳ್ಳಲ್ಲಮ್ಮ, ಆದರೆ ಅದು ಭೂತ ಅಲ್ಲ, ಅದು ಕಣ್ಕಟ್ಟು. ಆ ಚಿಕ್ಕಮ್ಮನೆ ಏನೋ ಭಾನುಮತಿನೋ ವಾಮಾಚಾರನೋ ಮಾಡಿಸಿರ್ಬೇಕು. ಹಾಗಂತೀಯಾ? ಗ್ಯಾರಂಟಿ. ಇಲ್ಲ ಅಂದಿದ್ರೆ ನನ್ನ ರೂಮಲ್ಲಿ ನೋಟಿನ ಕಂತೆ ಇದೆ ಅಂತ ಭೂತಕ್ಕೆ ಗೊತ್ತಾಗಿ ಆ ದುಡ್ಡನ್ನ ತಗೊಂಡೋಗಿ ನೀರಲ್ಲಿ ಹಾಕಿ ಆಮೇಲೆ ಗಾಳಿಪಟ ಹಾರಿಸುತ್ತಾ? ಆ ಅನುಮಾನ ಇದ್ದಿದ್ದು ಚಿಕ್ಕಮ್ಮನಿಗೆ. ನಮ್ಮನ್ನೆಲ್ಲ ಹೆದರಿಸಿ ಆ ಮುದುಕಿ ಆಸ್ತಿ ಒಡವೆನೆಲ್ಲ ತಾನೇ ಹೊಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಾಳೆ. ಹೌದಾ? ನನಗಿದೆಲ್ಲ ಹೊಳಿಲೇ ಇಲ್ಲ ನೋಡು. ಅಮ್ಮ, ನಿನಗೆ ಹೊಳಿದೇ ಇರೋದು ಇನ್ನೂ ತುಂಬಾ ಇದೆ. ನೀನು ಬರೀ ನೋಟಿನ ಕಂತೆ ಹಾರೋಗಿದ್ದನ್ನು ನೋಡಿದ್ಯಾ? ನೋಡ್ತಾ ಇರು, ಇದೇ ಥರ ಮುದುಕಿ ಚಿನ್ನ ಆಸ್ತಿ ಎಲ್ಲ ಹೇಗೆ ಹಾರೋಗುತ್ತೆ ಅಂತ. ನೀನೇ ನೋಡಿದ್ಯಲ್ಲ ಆ ಮುದುಕಿ ಅಂತ ಸವಾಲು ಹಾಕಿದ್ದಾಳೆ ಅಂತ. ಯಾರು ಮೊದಲು ತಾಯಿ ಆಗ್ತಾರೋ ಅವ್ರಿಗೆ ತನ್ನ ಒಡವೆ ಕೊಡ್ತಾಳಂತೆ. ನಿನ್ನ ಸೊಸೆ ಜೀವಂತ ಮಗುನ ಹೆತ್ತು ನಿನ್ನ ಕೈಗೆ ಕೊಡ್ತಾಳೆ. ಮುದುಕಿ ಒಡವೆ ಎಲ್ಲ ನಿನ್ನ ಕೈಗೆ ಸೇರತ್ತೆ ಅಂತ ಕನಸು ಕಾಣ್ತಿದ್ಯಾ? ಇನ್ನೊಂದು ಸತ್ತು ಮಗುನೇ ಹುಟ್ಟೋದು. ಆಗ ನೀನೇನು ಮಾಡ್ತೀಯಾ? ನಿನ್ನ ಸೊಸೆ ಆದರೂ ಏನು ಮಾಡ್ತಾಳೆ? ಸತ್ತು ಹೋಗಿರೋ ಮಗುನ ಮುದುಕಿ ಕೈ ಕೊಟ್ಟು ಈ ಮಗು ಜೀವಂತವಾಗಿದೆ ಅಂತ ಹೇಳೋ ಗುಂಡಿಗೆ ಅವಳಿಗಿದ್ಯಾ? ಹಾಗೆ ಹೇಳಿದ್ರೆ ಆ ಚಿಕ್ಕಮ್ಮ ಬಿಡ್ತಾಳಾ? ನೀನು ಹೇಳೋದೆಲ್ಲ ನಿಜಾನೇ ಕಣೆ, ಆದರೆ ಏನು ಮಾಡು ಅಂತೀಯಾ? ಅಮ್ಮ, ಏನೇ ಆಗಲಿ ಆ ಚಿಕ್ಕಮ್ಮನ ಆಟಗಳಿಗೆ ಸೊಪ್ಪು ಹಾಕದೆ ನಾವಿಲ್ಲೇ ಇರಬೇಕು. ನಿನ್ನ ಸೊಸೆ ಒಂದು ಜೀವಂತ ಮಗುನ ಹೆತ್ಕೊಡ್ಬೇಕು. ಆ ಥರ ನೀನು ನೋಡ್ಕೋಬೇಕು. ಈ ಸರಿ ಏನಾದರೂ ಕಾರಣ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ ಅನ್ನೋದು ಜ್ಞಾಪಕ ಇರಲಿ. ನಿತ್ಯ, ನಿತ್ಯ, ಏನತ್ತೆ? ಈ ಚಿನ್ನದ ಚೈನ್ ನೋಡು ಹೇಗಿದೆ. ತುಂಬ ಚೆನ್ನಾಗಿದೆ. ಇದು ನನ್ನ ತವ್ರ ಮನೆಯಲ್ಲಿ ನನಗೆ ಉಡುಗೊರೆ ಅಂತ ಕೊಟ್ಟಿದ್ದು. ಹೌದಾ? ಸಂತೋಷ ಅತ್ತೆ. ಇದನ್ನು ನೀನು ಹಾಕೋ, ಹೇಗೆ ಕಾಣಿಸುತ್ತೆ ನೋಡೋಣ. ನಾನೇ ಹಾಕೋಬೇಕತ್ತೆ? ಅಯ್ಯೋ, ನೀನು ಹಾಕೋ. ಇದನ್ನು ಹಾಕ್ಕೊಂಡ್ರೆ ನೀನು ಹೇಗೆ ಕಾಣ್ತೀಯ ಅಂತ ನೋಡಬೇಕು. ತಗೋ. ಸರಿ ಅತ್ತೆ. ಸರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ನನ್ನ ದೃಷ್ಟಿನೇ ತಾಗುತ್ತೆ ಅನಿಸುತ್ತೆ. ಅಯ್ಯೋ, ಅದನ್ನ ಯಾಕೆ ಬಿಸ್ತಾ ಇದೆಯಾ? ಹಾಗೇ ಇರಲಿ ಬಿಡು. ಏನು ಹೇಳ್ತಿದ್ದೀರಾ ಅತ್ತೆ? ಇದು ನನ್ನ ಕೊಳ್ಳಲ್ಲಿ ಏನಕ್ಕೆ ಇರಬೇಕು? ನೀ ನನ್ನ ಮುದ್ದು ಸೊಸೆ ಅಲ್ವಾ, ಇದು ನಿನ್ನ ಕೊಳ್ಳಲ್ಲಿದ್ರೇ ಚೆನ್ನಾಗಿರತ್ತೆ. ಅದು ಅಲ್ಲದೆ ನಾನು ಇದನ್ನು ಪೆಟ್ಟಿಗೆಲಿ ಇಟ್ಕೊಂಡು ಏನು ಮಾಡಲಿ? ಅದು ನಿನ್ನಲ್ಲೇ ಇರಲಿ. ನನಗೆ ನೀನು ವಾಪಸ್ ಕೊಡೋದು ಬೇಡ. ತಗೋ,
ಈ ಚಿನ್ನದ ಬಳೆನೂ ನೀನೇ ಇಟ್ಕೋ. ತಗೋ. ಅಲ್ಲ ಅತ್ತೆ, ಇದನ್ನೆಲ್ಲ ನೀವು ತವ್ರ ಮನೆಯಿಂದ ಕೊಟ್ಟಿದ್ದು ಅಂತ ಹೇಳ್ತಿದ್ದೀರಾ. ಈ ಒಡವೆಗಳ ಮೇಲೆ ನಿಮಗೆ ಭಾವನಾತ್ಮಕ ಸಂಬಂಧ ಇರತ್ತೆ. ಇದನ್ನ ನನಗೇನು ಕೊಡ್ತಿದ್ದೀರಾ? ಅಯ್ಯೋ, ನನ್ನ ಸೊಸೆಗಿಂತ ನನಗೇನು ಈ ಒಡವೆ ದೊಡ್ಡದಲ್ಲ ಬಿಡು. ಅಲ್ಲ ಅತ್ತೆ, ದಿವ್ಯಾ ನಿಮ್ಮ ಮಗಳು, ಇದ್ರ ಮೇಲೆ ಅವಳಿಗೆ ಹಕ್ಕಿದೆ. ನೀವು ಇದನ್ನು ಅವಳಿಗೆ ಕೊಡಬೇಕು. ದಿವ್ಯಾ ಇನ್ನೂ ಚಿಕ್ಕ ಹುಡುಗಿ. ನೋಡು, ನೀನು ಒಬ್ಬ ವಂಶೋದ್ಧಾರಕನ ಹೆತ್ಕೊಟ್ರೆ ನಮಗೆ KG ಗಟ್ಟಲೆ ಚಿನ್ನ ಸಿಗತ್ತೆ. ಆಗ ಇಂಥ ಒಂದಲ್ಲ 4 ಸರನ ದಿವ್ಯನಿಗೆ ಮಾಡಿಸ್ಕೊಡ್ಬೋದು. ಓಹೋ, ಇದಾ ಸಮಾಚಾರ? ನಿಮಗೆ ವಂಶೋದ್ಧಾರಕನ ಎತ್ಕೊಡಕ್ಕೆ ನನಗೆ ಲಂಚ ಕೊಡ್ತಾ ಇದ್ದೀರಾ? ಛೇ 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 ಛೇ, ನಾನು ಪ್ರೀತಿಯಿಂದ ಕೊಟ್ಟಿದ್ದನ್ನ ಲಂಚ ಅಂತ ಯಾಕೆ ಅನ್ಕೋತೀಯಾ? ಇಲ್ಲ ಅತ್ತೆ, ನಂಗೆ ಈ ಥರ ಬೇರೆಯವ್ರ ವಸ್ತುಗಳನ್ನ ಇಸ್ಕೊಂಡು ಅಭ್ಯಾಸ ಇಲ್ಲ. ಅದು ಅಲ್ಲದೆ ನಿಮಗೆ ವಂಶೋದ್ಧಾರಕ ಬೇಕು ಅಂತ ಆಸೆ, ನನಗೊಂದು ಮುದ್ದು ಮಗಳು ಬೇಕು ಅಂತ ಆಸೆ. ನಂಗೆ ಮೊದಲಿನೂ ಹೆಣ್ಮಗು ಅಂದರೆ ತುಂಬ ಇಷ್ಟ. ಹೆಣ್ಮಗು ಆದರೆ ತುಂಬ ಮುದ್ದಾಗಿರುತ್ತೆ, ತುಂಬ ಅಲಂಕಾರನೂ ಮಾಡ್ಬೋದು. ಹೆಣ್ಣೋ ಗಂಡು, ಒಟ್ಟಿನಲ್ಲಿ ಯಾವುದೋ ಒಂದು ಮಗುನ ಹೆತ್ಕೊಡು. ಏನತ್ತೆ ನೀವು ಸರ ಕೊಟ್ಟ ತಕ್ಷಣ ಸರಸರ ಅಂತ ಮಗುನ ಎತ್ಕೊಡೋಕ್ಕಾಗತ್ತಾ? ಅದೆಲ್ಲ ಇಷ್ಟು ಬೇಗ ಸಾಧ್ಯ ಇಲ್ಲ. ಅಷ್ಟಕ್ಕೂ ನಾವಿನ್ನೂ ಮಗು ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅತ್ತೆ. ತಗೊಳ್ಳಿ ನಿಮ್ಮ ಬಳೆ, ಈ ಸರ. ಅಜ್ಜಿ ಚಿನ್ನ ಸಿಕ್ಕಿಲ್ಲ ಅಂದರೆ ನಿಮ್ಮ ಮಗಳಿಗೆ ಕೊಡೋಕೆ ಬೇಕಾಗ್ಬೋದು. ಜೋಪಾನವಾಗಿ ನೋಡ್ಕೊಳ್ಳಿ. ಛೇ, ಏನಪ್ಪ ಇವಳು ಹೀಗೆ ಮಾತಾಡಿ ಹೋಗ್ತಾ ಇದ್ದಾಳೆ? ಅಲ್ಲ, ಆ ಯಶೋದೆಗೇನಾದರೂ ಮಗು ಹುಟ್ಟಿ ಜೀವಂತವಾಗಿದ್ಬಿಟ್ರೆ ಆ ಮುದುಕಿ ಚಿನ್ನ ಎಲ್ಲ ಒಳಗೆ ಹೋಗ್ಬಿಡುತ್ತಲ್ಲ. ನೋಡಿದ್ಯಕ್ಕಂತ ಅಜ್ಜಿಗೂ ನನ್ನ ಮೇಲೆ ಕರುಣೆ ಇಲ್ಲ. ಕಾಯ ವಾಚ ಮನಸ್ಸ ಯಾವ ಕಲ್ಮಶನೂ ಇಲ್ಲದೆ ಅವ್ರು ಸೇವೆ ಮಾಡ್ತಿದ್ದೀನಿ. ಆದ್ರೆ ಅವರು ನನ್ನ ಬದುಕನ್ನ ಜೂಜಲ್ಲಿಟ್ಟು ತಮಾಷೆ ನೋಡ್ಬಿಟ್ರು. ಅಮ್ಮ, ಯಾರಮ್ಮ ಹಂಗೆ ಹೇಳಿದ್ದು? ಅಜ್ಜಿನ ಹೇಳಿರಲ್ಲ ನೀನು ಜೋರ್ ಮಾಡೋದು ಕಲೀಲಿ ಅಂತ. ಎಲ್ಲರಿಗೆ ನಾನು ನಿನ್ನನ್ನು ಹೀಯಾಳಿಸಿದ್ದು ನಿಜ. ಆದರೆ ಮೂಗು ಎತ್ತಿನ ಹಾಗೆ ನೀನು ಎಲ್ಲರಿಗೂ ತಲೆ ತಗ್ಗಿಸ್ಬೇಕು ಅಂತ ಅಲ್ಲ. ನೀನು ಆಗಲ್ಲ ಅಂತ ಧೈರ್ಯವಾಗಿ ಹೇಳಬೇಕು, ತಲೆ ಎತ್ತಿ ನಿಲ್ಲಬೇಕು, ಗಟ್ಟಿಯಾಗಬೇಕು ಅಂತ ಹೇಳಿದ್ದು. ಇಲ್ಲ, ನಾನು ಅಜ್ಜಿನ ಸುಮ್ಮನೆ ತೋಷಿಸ್ಬಿಟ್ಟೆ. ನನ್ನ ವಿರೋಧನ ಎಲ್ಲರ ಮುಂದೆ ನಾನು ಗಟ್ಟಿಯಾಗಿ ಹೇಳಬೇಕು ಅಂತಾನೆ ಅಜ್ಜಿ ಹಾಗೆ ಮಾಡಿದ್ದಾರೆ. ನಾನೇ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಆದರೆ ನನಗೆ ಹಿರಿಯರಿಗೆ ಎದುರು ತಾಕೊಟ್ಟು ಅಭ್ಯಾಸನೇ ಇಲ್ಲ. ಅಜ್ಜಿ ಮುಂದೆನೇ ಮಾತಾಡೋಕ್ಕಾಗದೇ ಇರೋ ನಾನು ಇನ್ನು ಅತ್ತೆ ರಾಗಿಣಿ ಮುಂದೆ ಮಾತಾಡೋ ಧೈರ್ಯ ನನಗೆ ಎಲ್ಲಿಂದ ಬರುತ್ತೆ? ಬರ್ಬೇಕು ಅಮ್ಮ, ಬರ್ಬೇಕು. ಸಾಕ್ಷಾತ್ ದೊಡ್ಡಮ್ಮ ಹೀಗೆ ಹೆದರ್ಕೊಂಡಿದ್ರು. ಆಮೇಲೆ ಅವರು ಎಲ್ಲಾರ್ಗೂ ಹುಷಾರಂತ ಕೈ ಎತ್ತಿ ತೋರಿಸಿದ್ರು. ಇಲ್ಲ ಅಂದಿದ್ರೆ ಸಾಕ್ಷಾತ್ ಮದ್ವೆ ರಘು ಅಂಕಲ್ ಜೊತೆನೆ ಆಗ್ತಾನೇ ಇರ್ಲಿಲ್ಲ. ಆ ಧೈರ್ಯ ಯಾವಾಗ ಬರುತ್ತೋ ಬಿಡುತ್ತೋ. ಆದರೆ ನನ್ನ ಮಡ್ಲಲ್ಲಿ ಒಂದು ಮುದ್ದಾದ ಮಗು ಆಟ ಆಡೋ ಹಾಕ್ಬಿಟ್ರೆ ಸಾಕು. ಅದೇ ನನಗೆ ಚಿನ್ನ ಬಂಗಾರ ಎಲ್ಲ. ನನಗೇನು ಯಾವ ಒಡವೆ ಚಿನ್ನನೂ ಬೇಕಾಗಿಲ್ಲ.